ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳಿಗೆ ಯಾವುದೇ ಒಂದು ಒತ್ತಡ ಇರೋದಿಲ್ಲ. ತಂದೆ ತಾಯಿ ದುಡ್ದಾಗ್ತಿರ್ತಾರೆ, ಶಿಕ್ಷಣ ಕೊಡಿಸ್ತಾ ಇರ್ತಾರೆ. ಮಕ್ಕಳಿಗೆ ಏನಪ್ಪ ಹಾಡಬೇಕಂತಕ್ಕಂಥ ವಿಚಾರ, ಎಂಜಾಯ್ ಮಾಡ್ಬೇಕಂತ ವಿಚಾರಗಳು ಇರುತ್ತೆ. ಅವ್ರಿಗೆ ಯಾವುದೇ ಚಿಂತೆಗಳಿರೋದಿಲ್ಲ. ಆ ಜೀವನ ಈಗ ದೊಡ್ಡವರಾದಾಗ ಸಿಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಚಿತ್ರಣ. ಹೇಗಿದೆ ನೋಡಿ ನಮ್ಮ ಒಂದು ಹಳ್ಳಿ. ಗೌರಿಪುರ ಚಿಕ್ಕದಾದರೂ ಕೂಡ ಚೊಕ್ಕವಾಗಿ ಭಾಳ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ಊರು. ಈ ಊರಲ್ಲಿ 4 ಜನ ಜನಿಸಿ 4 ಜನ ಈಜಾಡ್ತಕ್ಕಂಥ ನಾವು 4 ಜನ ಅಣ್ಣ ತಮ್ಮ ಈ ಒಂದು ಪುಟ್ಟ ಗ್ರಾಮದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಒಬ್ಬರು MA ಇಂಗ್ಲೀಷ್ ಮೇಜರ್ ಪೊಲೀಸ್ ಇಲಾಖೆ. ಈಗ ಅವರು ನೆಕ್ಸ್ಟ್ ಪ್ರಮೋಷನ್ ESI ಮಾಡ್ತಾಯಿದ್ದಾರೆ, SI ಆಗ್ತಾಯಿದ್ದಾರೆ. ಸೊ ನಾವು BA LLB ಮಾಡಿಕೊಂಡು ನನ್ನ 14 ವರ್ಷ ಪೂರ್ಣಗೊಂಡು 15 ವರ್ಷಕ್ಕೆ ವಕೀಲಿ ವೃತ್ತಿಯನ್ನು ಕಾಲಿಡ್ತಾಯಿದ್ದೀನಿ. ನನ್ನ ಹಿಂದಿರ್ತಕ್ಕಂಥ ತಮ್ಮ ಅವನು ಡಿಪ್ಲೊಮಾ ಮಾಡಿಕೊಂಡು ಪ್ರಗತಿ ಗ್ರಾಮೀಣ ಬ್ಯಾಂಕಲ್ಲಿ ಅವನು ಜಾಬ್ ಮಾಡ್ತಾಯಿದ್ದಾನೆ. ಸೊ ಅವನಿಂದಿರ್ತಕ್ಕಂಥ ಇನ್ನೊಬ್ಬ ತಮ್ಮ ಲಾಸ್ಟ್ನೇತ MA B.Ed ಮಾಡ್ಕೊಂಡು ಡಿಗ್ರಿ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆ ಮಾಡ್ತಾಯಿದ್ದಾರೆ. 4 ಜನ ಮರ್ಕೋತಿ ಆಡ್ತಕ್ಕಂಥ ಚಿಕ್ಕ ಪುಟ್ಟ ಪುಟಾಣಿಗಳು ಇವತ್ತು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದಂದರೆ ಈ ನಮ್ಮ ಗೌರಿಪುರ. ನಾವೆಲ್ಲಿ ಹೋದರೆ ಏನು ಕೆಲಸ ಮಾಡ್ತಾಯಿದ್ರಿ ಲಾಯರ್? ಯಾವ ಊರಿ ನಿಮ್ಮದು? ಗೌರಿಪುರ ಹಳ್ಳಿ. ಅಲ್ಲಿ ಮೂಲೆ ರೀ, ಬಸ್ ಇಲ್ಲ, ವೆಹಿಕಲ್ಗಳಿಲ್ಲ, ವಿದ್ಯುತ್ ಸರಬರಾಜಿಲ್ಲ, ವೈದ್ಯಕೀಯ ಸೌಲಭ್ಯಗಳಿಲ್ಲ. ಅಂಥ ಊರೇನ್ರಿ ನಿಮ್ಮದು ಅಂತ ಹೇಳಿದ್ರೆ 100ಕ್ಕೆ 100% ನಾವು ನಮ್ಮ ಹೃದಯನ ಮುಟ್ಟಿ ಹೇಳ್ತೀವಿ, ನಾವು ಅದೇ ಊರಲ್ಲಿ ಹುಟ್ಟಿದ್ದಂತೇಳಿ. ಆ ಊರು ನಮ್ಮನ್ನು ಜೀವನ ಅಂದ್ರೇನು, ಜೀವನ ಯಾವ ಥರ ನಡೆಸ್ಬೇಕಂತಕ್ಕಂಥ ಪಾಠ ಕಲಿಸ್ಕೊಟ್ಟಿರ್ತಕ್ಕಂಥ ಊರಂದರೆ ಗೌರಿಪುರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಿತ್ರರೇ. ಸೊ ನಾನು ಈ ದಿನ ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿದ್ದಾಗ ಹೇಗಿರ್ತದೆ, ದೊಡ್ಡರಾದಮೇಲೆ ಹೇಗಿರ್ತದೆ ಜೀವನ ಅಂತಕ್ಕಂಥ ವಿಚಾರವಾಗಿ ನಾನು ಚಿತ್ರಣ ಮಾಡ್ತಾಯಿದ್ದೀನಿ. ನಮ್ಮದೀಗ ಸಿವಿಲ್ ಕೋರ್ಟ್ ಇಲ್ಲ, ವೆಕೇಷನ್ ಇರೋದ್ರಿಂದ ಫ್ಯಾಮಿಲಿ ಸಮೇತ ನಾವು ಗೌರಿಪುರಕ್ಕೆ ಆಗಮಿಸಿದ್ದೀವಿ. ಈಗ ಬಂದು 8 ದಿವಸ ಆಯಿತು. ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ, ಹಳ್ಳಿಯ ಉಪಹಾರಗಳನ್ನು ಸೇವನೆ ಮಾಡ್ಕೊಂತ ಜೀವನ ಅಂದರೆ ಇಷ್ಟು ಅದ್ಭುತ ಇರ್ತದೆ ಅಂತೇಳಿ ಖುಷಿಯಿಂದ ಹೊರಗಡೆ ಬಂದಾಗ ಈ ಹಳೆಯ ನೆನಪುಗಳನ್ನ ನೆನಪು ಮಾಡಿಕೊಂಡು ಈ ಚಿತ್ರಣ ತೆಗಿತಾಯಿದ್ದೀನಿ. ಸೊ ತಾವೆಲ್ಲರೂ ಈ ಒಂದು ಚಿತ್ರಣವನ್ನು ವೀಕ್ಷಿಸಿ ತದನಂತರ ಜೀವನ ಅನ್ನೋದು ಹೇಗಿರ್ತು ಅನ್ನತಕ್ಕಂಥ ನಮ್ಮ ಒಂದು ಪುಟ್ಟ ಚಿತ್ರಣ ಏನು ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ವಿಡಿಯೋ ನೋಡಿ ಸಂತೋಷ ಪಡ್ರಿ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.